ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಟೈಮ್ ಬಂದು 5:30 ಆಗಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಕಿಚನ್ಗೆ ಬಂದ ನಂತರ ಸ್ಟವ್ನ ಒರೆಸ್ತಾ ಇದ್ದೀನಿ. ನೈಟ್ ಮಲಗೋಕ್ಕಿಂತ ಮುಂಚೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಮಲಗಿರ್ತೀನಿ. ಮತ್ತು ಇನ್ನೊಂದು ಸಾರಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಇನ್ನೊಂದು ಸಾರಿ ಕ್ಲೀನ್ ಮಾಡ್ಕೊತೀನಿ. ಕಿಚನ್ ಕೆಲಸ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಾವೆಷ್ಟು ಸರಿ ಈ ರೀತಿ ಒರೆಸಿರ್ತೀವೋ ನಮಗೆ ಅರ್ಥ ಆಗಲ್ಲ. ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಸ್ವಲ್ಪ ಗಲಿಬಿಲಿ ಅನ್ನೋ ಹಾಗೆ ಆಗಿಬಿಡುತ್ತೆ. ಒನ್ ಡೇ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು, ಲಂಚ್ಗೆ ಏನು ಮಾಡೋದು ಅಂತ ತುಂಬ ತಲೆನೋವು ಬಂದ್ಬಿಡುತ್ತೆ. ಎಲ್ಲ ಅಮ್ಮಂದಿರಿಗೂ ಇದೇ ರೀತಿ ಇರುತ್ತೆ. ಏನಂದರೆ ನಾವು ಫ್ರೀ ಇದ್ದಾಗ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡ್ರೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ. ಇನ್ನು ಇಬ್ಬರು ಮಕ್ಕಳು ಇರೋರ ಮನೇಲಂತೂ ಒಬ್ಬರಿಗೆ ಒಂದು ಇಷ್ಟ ಆದರೆ ಇನ್ನೊಬ್ಬರಿಗೆ ಇನ್ನೊಂದು ಇಷ್ಟ ಆಗೋದಿಲ್ಲ. ಒಂದೊಂದು ಸರಿ ಎರಡೆರಡು ಬ್ರೇಕ್ಫಾಸ್ಟ್ ಮಾಡೋ ಥರ ಆಗಿಬಿಡುತ್ತೆ. ಒಬ್ಬರಿಗೆ ರೈಸ್ ಐಟಮ್ ಇಷ್ಟ ಆದರೆ ಒಬ್ಬರಿಗೆ ಚಪಾತಿ, ಇಡ್ಲಿ, ದೋಸೆ ಆ ರೀತಿ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಇದೇ ರೀತಿ ಆಗ್ತಿರುತ್ತೆ. ನೆಕ್ಸ್ಟ್ ಏನಂದರೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇದೆ, ಅದನ್ನು ಕೂಡ ತೊಳ್ಕೊಂಬಿಡ್ಬೇಕು. ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟವ್ ಮೇಲೆ ಜೀರಾ ವಾಟರ್ ರೆಡಿ ಮಾಡ್ಕೊತೀನಿ. ಗ್ರೀನ್ ಟೀ ಥರ. ಗ್ರೀನ್ ಟೀ ರೆಡಿ ಆಗೋ ಅಷ್ಟರಲ್ಲಿ ನಾನು ಪಾತ್ರೆ ತೊಳ್ಕೊಂಬಿಡ್ತೀನಿ. ಇದರಲ್ಲಿ ಸ್ವಲ್ಪ ಜೀರಿಗೆ, ಓಂಕಾಳು, ಸ್ವಲ್ಪ ಚಕ್ಕೆ ಹಾಕಿ ಕಷಾಯ ಥರ ಮಾಡ್ಕೊತೀನಿ. ಡೈಲಿ ಇದನ್ನು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಮಾರ್ನಿಂಗ್ ಒಂದು ಗ್ಲಾಸ್, ನೈಟ್ ಒಂದು ಗ್ಲಾಸ್ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಜೀರಿಗೆ, ಓಂಕಾಳು, ಚಕ್ಕೆ ಇದನ್ನೆಲ್ಲ ಪೌಡರ್ ಮಾಡ್ಕೊಂಡಿರ್ತೀನಿ. ಸದ್ಯಕ್ಕೆ ಖಾಲಿಯಾಗಿದೆ, ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ದೀನಿ. ಪೌಡರ್ ಕೂಡ ರೆಡಿ ಮಾಡ್ಕೋಬೇಕು. ನೀವು ಪೌಡರ್ ರೆಡಿ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಜೀರಿಗೆ, ಓಂಕಾಳು, ಚಕ್ಕೆ ಈ ರೀತಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ಕೋಬೋದು. ನೆಕ್ಸ್ಟ್ ನನ್ನ ಮಗ ಕೂಡ ಸ್ನಾನ ಮಾಡಿ ಸ್ಕೂಲ್ಗೆ ರೆಡಿಯಾಗಿ ದೀಪ ಹಚ್ತಾ ಇದ್ದಾನೆ. ಇನ್ನು ಬೇಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಮಗನ ಶಾರ್ಟ್ ಬ್ರೇಕ್ಗೋಸ್ಕರ ಗ್ರೇಪ್ಸ್ ವಾಶ್ ಮಾಡಿ ಬಾಕ್ಸ್ಗೆ ಹಾಕಿದ್ದೀನಿ. ಇವತ್ತು ನನ್ನ ಮಗ ಲಂಚ್ ಬಾಕ್ಸ್ಗೆ ಮೊಸರನ್ನ ಮಾಡಿಕೊಡು ಅಂತ ಕೇಳಿದ್ದ, ಹಾಗಾಗಿ ಮೊಸರನ್ನ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಪಡ್ಡು ಚಟ್ನಿ ಮಾಡಿದ್ದೀನಿ. ಪಡ್ಡು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇಲ್ಲಿ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ. ಸ್ಕೂಲ್ಗೆ ಬೇರೆ ಟೈಮ್ ಆಗ್ತಾ ಇದೆ. ಸಿಂಕಲ್ಲಿ ಇನ್ನು ಸ್ವಲ್ಪ ಪಾತ್ರೆ ಇದೆ, ಅದನ್ನು ವಾಶ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟು ನಾನು ನನ್ನ ಮಗಳು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಹಾಗಾಗಿ ಬಿಸಿ ಪಡ್ಡು ಹಾಕ್ತಾಯಿದ್ದೀನಿ. ಪಡ್ಡು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಯಾರೆಲ್ಲ ಈ ಪಡ್ಡು ಚಟ್ನಿ ಇಷ್ಟಪಡ್ತೀರೋ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ನನ್ನ ಕೆಲಸ ಬೆಳಗ್ಗೆನೇ ಮುಗಿಸೋಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನನ್ನ ಮಗಳು ಬಂದು ಪಲಾವ್ ಮಾಡಮ್ಮ ಅಂತ ಹೇಳ್ತಾ ಇದ್ಲು, ಹಾಗಾಗಿ ಪಲಾವ್ಗೆ ರೆಡಿ ಮಾಡ್ತಾಯಿದ್ದೀವಿ. ವೆಜಿಟೇಬಲ್ಸ್ ಎಲ್ಲ ನನ್ನ ಮಗಳೇ ಕಟ್ ಮಾಡಿ ಕೊಟ್ಲು. ಇನ್ನು ಲಂಚ್ ಟೈಮ್ ಕೂಡ ಆಗ್ತಾ ಬಂತು, ಬೇಗ ಮಾಡ್ತಾಯಿದ್ದೀನಿ. ಗ್ರೀನ್ ಪಲಾವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಗ್ರೀನ್ ಪಲಾವ್ ಅಂದರೆ ತುಂಬ ಇಷ್ಟ. ಪುದೀನ ಹಾಕಿ ಮಾಡ್ತೀನಿ. ಇಲ್ಲಿ ನೋಡಿ, ಸೆಕೆಂಡ್ ರೌಂಡ್ ಪಾತ್ರೆ ತೊಳಿತಾ ಇದ್ದೀನಿ. ಇನ್ನು ವೆಜಿಟೇಬಲ್ಸ್ ಪಲಾವ್ ರೆಡಿ ಆಯಿತು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಲರ್ ಕೂಡ ನೋಡಿ ತುಂಬ ಚೆನ್ನಾಗಿದೆ.
ಹಾಯ್ ಗಾಯ್ಸ್. ಹಾಯ್ ಚಪ್ಪು. ಲಕ್ಕಿ ಹಾಯ್ ಕೀಳ್ಬಾರ್ದು. ಹಾಯ್ ಗಾಯ್ಸ್ ಹೇಳು. ಹಾಯ್ ಗಾಯ್ಸ್ ಹೇಳು. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್ ಅಂತ. ಇನ್ನು ಮಧ್ಯಾಹ್ನದ ಮೇಲೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಮನೆಗೆ ಬಂದಿದ್ದರು. ಹಾಗಾಗಿ ಆರಾಮಾಗಿ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಆರಾಮಾಗಿ ಆಟ ಆಡ್ತಾ ಇದ್ದಾರೆ. 3 ಜನ ಅಣ್ಣಂದಿರ ಮನೆಯೂ ನಮ್ಮ ಮನೆಗೆ ಹತ್ರನೇ ಇದೆ. ಬೇಜಾರಾದಾಗ ನಾವು ಹೋಗ್ತಾ ಇರ್ತೀವಿ, ಅವರು ಬರ್ತಾ ಇರ್ತಾರೆ. ಎಲ್ಲರ ಮನೆಗಳೂ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ವಾರದಲ್ಲಿ ಒಂದಿನ ಸಂಡೇ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಒಂದೊಂದು ವಾರ ಒಂದು ಮನೇಲಿ ಪ್ಲ್ಯಾನ್ ಮಾಡ್ಕೊತೀವಿ. ಒಂದು ರೀತಿ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಇನ್ನು ಸ್ವಲ್ಪ ಬ್ಯುಸಿ ಆಗಿಬಿಡ್ತೀವಿ. ಅವ್ರು ಓದಿನ ಕಡೆ ಗಮನ ಕೊಡಬೇಕಾಗುತ್ತೆ. ಕಾಲು ನೋವಾಗ್ತಾವೆ ನೋಡು. ಆಮೇಲೆ ಮೇನಾ ಮೇನಾ ಕ್ಯಾಚ್ ಅಂತ ಹಾಕಿ ಅವಳು. ಇಲ್ಲಿ ಇಬ್ಬರು ಮಕ್ಕಳು ಬಾಲ್ಗೋಸ್ಕರ ಯಾವ ರೀತಿ ಜಗಳ ಆಡ್ತಿದ್ದಾರೆ ನೋಡಿ. ಅವ್ರ ಮಾತುಗಳು ಕೇಳಿ ತುಂಬ ನಗ್ತಾ ಇದ್ವಿ. Lucky, like, share, comment. ನಮ್ಮ ಒಂದು ಡೇ ಈ ರೀತಿಯಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್ ಬಾಯ್.